ಕಾಂಗ್ರೆಸ್ಗೆ ದಿನೇ ದಿನೇ ಟೆನ್ಷನ್ ಜಾಸ್ತಿ ಮಾಡ್ತಾ ಇದೆ 4 ಕ್ಷೇತ್ರಗಳು 24 ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದರೂ ಕೂಡ ಈ 4 ಕ್ಷೇತ್ರಗಳ ಟೆನ್ಷನ್ ಮಾತ್ರ ಮುಗಿಯುವಂತೆ ಕಾಣಿಸ್ತಾ ಇಲ್ಲ. ಯಾವ್ಯಾವುದು? ಕೋಲಾರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ ಮತ್ತು ಬಳ್ಳಾರಿ. 4 ಕ್ಷೇತ್ರಗಳಿಗೆ ಯಾರನ್ನ ಕ್ಯಾಂಡಿಡೇಟನ್ನು ಹಾಕೋದು ನಾವು? ಕೋಲಾರಕ್ಕೆ ಯಾರನ್ನ ಹಾಕಬೇಕು, ಚಾಮರಾಜನಗರಕ್ಕೆ ಯಾರನ್ನ ಹಾಕಬೇಕು, ಚಿಕ್ಕಬಳ್ಳಾಪುರ ಯಾರು, ಬಳ್ಳಾರಿಯಲ್ಲಿ ಯಾರು? ಈ ಚಿಂತೆ ಕಾಡ್ತಾ ಇದೆ. 4 ಕ್ಷೇತ್ರಗಳ ಕಗ್ಗಂಟನ್ನು ಬಗೆಹರಿಸೋದಕ್ಕೆ ಕಾಂಗ್ರೆಸ್ ಹೈ ಲೆವೆಲ್ ಮೀಟಿಂಗನ್ನು ಕೂಡ ಮಾಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಉಸ್ತುವಾರಿ ಸುರ್ಜೇವಾಲಾ ನಡುವೆ ಚರ್ಚೆ ಕೂಡ ನಡೆದಿದೆ. ಕೋಲಾರದಲ್ಲಿ ಮುನಿಯಪ್ಪ, ರಮೇಶ್ ಕುಮಾರ್ ನಡುವೆ ಸಾಕಷ್ಟು ತಿಕ್ಕಾಟ ಇದೆ. ಚಾಮರಾಜನಗರದಲ್ಲಿ ಮಹದೇವಪ್ಪ ಅವರ ಮಗನಿಗೆ ಟಿಕೆಟ್ ಕೊಡಬೇಕು ಅಂತ ಬೇಡಿಕೆ ಕೂಡ ಇದೆ. ಮಹದೇವಪ್ಪ ಅವರನ್ನೇ ಕಣಕ್ಕಿಳಿಸಬೇಕು ಅಂಥೇಳಿ ವರಿಷ್ಠರ ಲೆಕ್ಕಾಚಾರ ಒಂದು ಕಡೆ ಇದೆ. ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾರಾಮಯ್ಯ, ಮೊಯ್ಲಿ, ಶಿವಶಂಕರ್ ರೆಡ್ಡಿ 3 ಜನ ಟಿಕೆಟ್ಗಾಗಿ ಫೈಟ್ನಲ್ಲಿದ್ದಾರೆ. ರಕ್ಷಾರಾಮಯ್ಯ ಅವರಿಗೆ ಕೊಡಬೇಕು ಅಂತೇಳಿ ಹಲವರು ಒತ್ತಡವನ್ನು ಕೂಡ ಹಾಕ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ತುಕಾರಾಮ್ ಅವರಿಗೆ ಟಿಕೆಟ್ ಕೊಡುವ ಬಗ್ಗೆ ಗಂಭೀರ ಚರ್ಚೆ ನಡೆದಿದೆ. ನಾಲ್ಕು ಕ್ಷೇತ್ರಗಳ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಇನ್ನೂ ಕೂಡ ಬಗೆಹರಿದಿಲ್ಲ. ಅದು ಕೋಲಾರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ ಮತ್ತು ಬಳ್ಳಾರಿ. ಕೋಲಾರದಲ್ಲಿ ಯಾರನ್ನ ಇಳಿಸೋದು? ಅಲ್ಲೀಗ ಮುನಿಯಪ್ಪನವ್ರಿಗೆ ರಮೇಶ್ ಕುಮಾರ್ ನಡುವೆ ದೊಡ್ಡ ತಿಕ್ಕಾಟ ಅಂತೂ ಇದ್ದೇ ಇದೆ. ಯಾರು ನಿಂತರೂ ಒಬ್ಬರು ಇನ್ನೊಬ್ಬರು ಸೋಲಿಸ್ಬೇಕು ಅನ್ನೋವಂಥ ಹಠ ಅಲ್ಲಿ ಅವ್ರವ್ರ ಪಾರ್ಟಿ ಒಳಗಡೆನೆ, ಬೇರೆ ಕಡೆ ಅಲ್ಲ. ಆ ರೀತಿದೊಂದೇನೋ ಅವಾಗಿಂದ ಬಂದುಬಿಟ್ಟಿದೆ. ಅದು ಕೋಲಾರದ ಕತೆ ಹೀಗೆ. ಇನ್ನು ಚಾಮರಾಜನಗರದಲ್ಲಿ ಬೋಸ್ ಅವ್ರಿಗೆ ಟಿಕೆಟ್ ಕೊಡಿ ಮಹದೇವಪ್ಪ ಅವರ ಮಗನಿಗೆ ಅಂತ ಅನೇಕರು ಹೇಳ್ತಾ ಇದ್ದಾರೆ. ಇಲ್ಲ, ಅಲ್ಲಿ ಮಹದೇವಪ್ಪನೇ ನಿಂತ್ಕೋಬೇಕು ಅಂತ ಪಕ್ಷದ ಇರಾದೆ ಇದ್ದಂತೆ ಕಾಣಿಸ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾರಾಮಯ್ಯ ಬಹಳ ಆ್ಯಕ್ಟಿವ್ ಆಗಿ ಓಡಾಡ್ತಿರ್ತಕ್ಕಂಥ ಹುಡುಗ, ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಒಂದು ಕಡೆ ಬೇಡಿಕೆ ಇದೆ. ಹಾಗಾದರೆ ನಾವೆಲ್ಲ ಏನು ಅಂತ ವೀರಪ್ಪ ಮೊಯ್ಲಿ ಅವರು, ಶಿವಶಂಕರ್ ರೆಡ್ಡಿ ಅವರು, ಅವ್ರದ್ದು ಒಂದು ಸವಾಲು ಆ ಕಡೆ ಇದೆ, ನಮಗೂ ಟಿಕೆಟ್ ಕೊಡಬೇಕು ಅಂಥೇಳಿ. ಬಳ್ಳಾರಿಯಲ್ಲಿ ತುಕಾರಾಮ್ ಅವರಿಗೆ ಟಿಕೆಟ್ ಕೊಡಬೇಕು ಎನ್ನುವ ಬಗ್ಗೆ ಕೂಡ ಒಂದು ಗಂಭೀರ ಚರ್ಚೆ ನಡೀತಾ ಇದೆ. ಶಿವಕುಮಾರ್ ಜೊಹಳ್ಳಿ ಇದ್ದಾರೆ. ಶಿವಕುಮಾರ್ ಜೊಹಳ್ಳಿ, 24 ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಮಾಡಿ ಆಯಿತು. ಮೊದಲು 7, ಆನಂತರದಲ್ಲಿ 17. ಆದರೆ ಈ 4 ಕ್ಷೇತ್ರಗಳು ಯಾಕೆ ಉಳ್ಕೊಂಡಿದೆ? ಬಹಳ ಚರ್ಚೆಗಳಾಗ್ತಾ ಇದೆಯಾ ಈ 4 ಕ್ಷೇತ್ರಗಳ ಬಗ್ಗೆ ಅಂತ? ರಮಕ್ಕಂತೂ ಮೊದಲ ಪಟ್ಟಿಯಲ್ಲಿ 7 ಲೋಕಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ರು ಕೂಡ ಯಾವುದೇ ಕಗ್ಗಂಟೆ ಎದುರಾಗಿರಲಿಲ್ಲ ಹೈಕಮಾಂಡ್ ನಾಯಕರಿಗೆ. ಎರಡನೇ ಬಾರಿಗೆ ಎರಡನೇ ಪಟ್ಟಿಯನ್ನ ಅನೌನ್ಸ್ ಮಾಡ್ತಾರೆ. ಆಗ್ಲೂ ಕೂಡ ಕೆಲವೊಂದು ಅಸಮಾಧಾನಗಳನ್ನ ಹೊರತುಪಡಿಸಿದ್ರೆ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗಲಿಲ್ಲ. ಆದ್ರೆ ಉಳಿದಿರುವಂತಹ 4 ಲೋಕಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಅನ್ನ ಫೈನಲ್ ಮಾಡೋದಕ್ಕೆ ರಾಜ್ಯ ನಾಯಕರಿಗೆ ಸಾಕಷ್ಟು ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಯಾಕೆಂದ್ರೆ 4 ಕ್ಷೇತ್ರಗಳಲ್ಲಿ ಆಕಾಂಕ್ಷಿಗಳಿದ್ದಾರೆ, ಯಾರು ಅಭ್ಯರ್ಥಿಗಳಿಲ್ಲ, ಬೇರೆ ಕಡೆಯಿಂದ ಬರ್ಬೇಕಪ್ಪ, ಅವರನ್ನ ನಾವು ಕರೆತಂದು ನಿಲ್ಲಿಸಬೇಕು ಅನ್ನುವಂತ ಯೋಚನೆ ಇಲ್ಲ. ಆ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಇದ್ರೂ ಕೂಡ ಅಲ್ಲಿ ಯಾರಿಗೆ ಕೊಡಬೇಕು ಅನ್ನುವಂತಹ ಗೊಂದಲ ರಾಜ್ಯ ನಾಯಕರಿಗೂ ಕೂಡ ಇತ್ತು. ಮೊನ್ನೆ ನಡೆದಂತಹ 2 ದಿನಗಳ ದೆಹಲಿ ಸಭೆಯಲ್ಲೂ ಕೂಡ ಇದರ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗತ್ತೆ. ಆದರೆ ಹೈಕಮಾಂಡ್ ನಾಯಕರು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಹೆಚ್ಚಿನ ಆಕಾಂಕ್ಷಿಗಳು ಇದ್ದಿದ್ರಿಂದ, ಅದರಲ್ಲೂ ಕೋಲಾರದಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು, ಮುನಿಯಪ್ಪ ಅವರ ಬಣದವರಿಗೆ ಟಿಕೆಟ್ ಕೊಡಬೇಕಾ ಅಥವಾ ರಮೇಶ್ ಕುಮಾರ್ ಬಣದವರಿಗೆ ಟಿಕೆಟ್ ಕೊಡಬೇಕಾ ಅನ್ನುವಂತಹ ಗೊಂದಲಗಳು ಕ್ರಿಯೇಟ್ ಆಗುತ್ತೆ. 2 ಬಣಗಳ ನಾಯಕರು ದೆಹಲಿಗೆ ಹೋಗ್ತಾರೆ, ರಾಜ್ಯ ನಾಯಕರನ್ನ ಭೇಟಿ ಮಾಡ್ತಾರೆ, ಖರ್ಗೆ ಅವರನ್ನ ಭೇಟಿ ಮಾಡ್ತಾರೆ, ಒತ್ತಡ ಹಾಕುವಂತ ಒಂದು ಪ್ರಯತ್ನಗಳನ್ನ ಮಾಡ್ತಾರೆ. ಆದ್ರೆ ಅಲ್ಲಿ ಯಶಸ್ವಿ ಆಗೋದಿಲ್ಲ, ಸಭೆಯಲ್ಲಿ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳೋದಿಲ್ಲ. ಆದ್ರೆ ತದನಂತರದಲ್ಲಿ ಒಂದು ಗೊಂದಲ ಏನಾಗಿತ್ತು ಅದನ್ನ ಇವತ್ತು ಸಿಎಂ ಡಿಸಿಎಂ ಹಾಗೆ ಸುರ್ಜೇವಾಲಾ ಅವರು ತಾಜ್ ವೆಸ್ಟ್ ಎಂಡ್ ನಲ್ಲಿ ಈಗ ಸಭೆಯನ್ನು ನಡೆಸ್ತಾ ಇದ್ದಾರೆ. ಆ ಸಭೆಯಲ್ಲಿ ಬಹುತೇಕವಾಗಿ ಕ್ಲಿಯರ್ ಆಗಿದೆ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಮುನಿಯಪ್ಪ ಅವರು ಬೆಳಗ್ಗೆ ಕೂಡ ನಾವು ಗಮನಿಸಿದ ಹಾಗೆ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ತಮ್ಮ 2ನೇ ಮಗಳ ಗಂಡನಿಗೆ ಅಲ್ಲಿ ಅಂದ್ರೆ ಹಳಿಯನಿಗೆ ಟಿಕೆಟ್ ಅನ್ನ ಕೊಡಿಸ್ಬೇಕು ಅನ್ನುವಂತಹ ಪ್ರಯತ್ನಗಳನ್ನ ಮಾಡಿದ್ರು, ಒತ್ತಡವನ್ನ ತಂದ್ರು. ಆದ್ರೆ ಅಂತಿಮವಾಗಿ ಹನುಮಂತಯ್ಯ ಅವರಿಗೆ ಟಿಕೆಟ್ ಅನ್ನ ಈಗ ಕೊಡೋದಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ. ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾರಾಮಯ್ಯ ಜೊತೆಗೆ ಶಿವಶಂಕರ್ ರೆಡ್ಡಿ ಮತ್ತೆ ವೀರಪ್ಪ ಮೊಯ್ಲಿ ಅವರ ನಡುವೆ ಕೂಡ ಸಾಕಷ್ಟು ಜಿದ್ದಾಜಿದ್ದಿ ಇತ್ತು. ವೀರಪ್ಪ ಮೊಯ್ಲಿ ಅವರು ಅದು ಹೇಗೆ ಬೇರೆಯವರಿಗೆ ಟಿಕೆಟ್ ಅನ್ನ ಕೊಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಮಾತನಾಡಿದ್ರು.
ಆದರೆ ಅಂತಿಮವಾಗಿ ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ಅನ್ನ ಕೊಡೋದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಜೊತೆಗೆ ಚಾಮರಾಜನಗರದಲ್ಲಿ ಸುನಿಲ್ ಬೋಸ್ ಅವರ ಹೆಸರನ್ನು ಅಷ್ಟೇ ಅಲ್ಲಿ ಕಳಿಸಲಾಗಿತ್ತು. ಸುನಿಲ್ ಬೋಸ್ಗೆ ಟಿಕೆಟ್ ಕೊಡಲಾಗತ್ತೆ ಅನ್ನುವಂತಹ ಚರ್ಚೆಗಳು ಕೂಡ ಇತ್ತು. ಆದರೆ ಅದು ದೆಹಲಿಯಲ್ಲೇ ನಡೆದಂಥ ಸಭೆಯಲ್ಲಿ ಸುನಿಲ್ ಬೋಸ್ ಅವ್ರಿಗೆ ಟಿಕೆಟ್ ಅನ್ನ ಕೊಟ್ಟರೆ ಅವರು ಕ್ಷೇತ್ರದಲ್ಲಿ ಎಲ್ಲರ ಒಂದು ಒಡನಾಟ ಇಲ್ಲ, ಅಲ್ಲಿ ಕಾರ್ಯಕರ್ತರು ಅಸಮಾಧಾನ ಇದ್ದಾರೆ. ಹಾಗಾಗಿ ಅಲ್ಲಿ ನಾವು ಕ್ಷೇತ್ರವನ್ನು ಗೆಲ್ಲೇಬೇಕಾದ್ರೆ ಮಹದೇವಪ್ಪ ಅವರನ್ನೇ ಕಣಕ್ಕಿಳಿಸಬೇಕು ಅನ್ನುವಂತಹ ಚರ್ಚೆಗಳಾಗತ್ತೆ. ಸೊ ಹಾಗಾಗಿ ಅಲ್ಲೂ ಕೂಡ ಕಗ್ಗಂಟಾಗಿತ್ತು. ಇವತ್ತು ನಡೆದಂಥ ಸಭೆಯಲ್ಲಿ ಸುನಿಲ್ ಬೋಸ್ಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಬಳ್ಳಾರಿಯಲ್ಲೂ ಕೂಡ ಅದೇ ರೀತಿಯಾದಂಥ ಒಂದು ಫೈಟ್ ಇತ್ತು. ಅಲ್ಲಿ ನಾಗೇಂದ್ರ ಅವರ ಕುಟುಂಬದವರಿಗೆ ಟಿಕೆಟ್ ಅನ್ನ ಕೊಡಬೇಕಾ ಅಥವಾ ತುಕಾರಾಮ್ ಅವರ ಮಗಳನ್ನ ಅಲ್ಲಿ ಕಣಕ್ಕಿಳಿಸಬೇಕಾ ಅನ್ನುವಂತಹ ಚರ್ಚೆಗಳು ನಡೆದಿತ್ತು. ಅಂತಿಮವಾಗಿ ತುಕಾರಾಮ್ ಅವರನ್ನೇ ಅಲ್ಲಿ ಕಣಕ್ಕಿಳಿಸಬೇಕು, ಯಾಕೆಂದ್ರೆ ಕ್ಷೇತ್ರದಲ್ಲಿ ಎಲ್ಲರ ಜೊತೆ ಒಡನಾಟ ಇದೆ, ಶಾಸಕರ ಒಂದು ಸಂಬಂಧ ಕೂಡ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಅವ್ರಿಗೆ ಟಿಕೆಟ್ ಅನ್ನು ಕೊಟ್ಟರೆ ನಾವು ಅಲ್ಲೂ ಕೂಡ ಗೆದ್ದು ಬರಬಹುದು ಅನ್ನುವಂಥ ಲೆಕ್ಕಾಚಾರದಿಂದ ಈಗ ಅವ್ರಿಗೆ ಟಿಕೆಟ್ ಅನ್ನ ಫೈನಲ್ ಮಾಡಲಾಗಿದೆ. ಆದರೆ ಅಂತಿಮವಾಗಿ ಪಟ್ಟಿ ಘೋಷಣೆ ಆಗಬೇಕಾಗತ್ತೆ, ಯಾಕೆಂದ್ರೆ ಯಾವುದೇ ಬದಲಾವಣೆಗಳು ಕೂಡ ಆಗಬಹುದು. ಹಾಗಾಗಿ ದೆಹಲಿಯಲ್ಲಿ ಮತ್ತೊಮ್ಮೆ ಸಭೆಯನ್ನ ನಡೆಸಬೇಕಾಗತ್ತೆ. ಆ ಸಭೆಯಲ್ಲಿ ಇಲ್ಲಿ ತೆಗೆದುಕೊಂಡಂತಹ ನಿರ್ಧಾರವನ್ನ ಅಲ್ಲಿ ಮತ್ತೊಮ್ಮೆ ಪರಿಶೀಲನೆಯನ್ನ ಮಾಡಿ ಅದರಲ್ಲಿ ಮತ್ತೇನಾದ್ರೂ ನಾವು ಯಾವುದಾದ್ರೂ ಹೆಸರನ್ನ ಕೈ ಬಿಡಬೇಕಾ ಅಥವಾ ಅದೇ ಹೆಸರುಗಳನ್ನ ಮುಂದುವರಿಸಬೇಕಾ ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಂಡು ಅಂತಿಮವಾಗಿ ನಾಳೆ ಘೋಷಣೆ ಮಾಡುವಂತ ಒಂದು ಸಾಧ್ಯತೆಗಳಿದೆ. ರಮಕಾಂತ್, ಥ್ಯಾಂಕ್ ಯು ಶಿವು.